ಶಿವಮೊಗ್ಗದ ತ್ಯಾವರೆಕೊಪ್ಪ ವನ್ಯಧಾಮದಲ್ಲಿ ಪಶುವೈದ್ಯೆ ಸಮೀಕ್ಷಾ ರೆಡ್ಡಿ ಅನ್ನೋರ ಸಾವಾಗಿದೆ. ಚಿಕಿತ್ಸೆ ಕೊಡೋಕೆ ಹೋದಾಗ ನೀರಾನೆ ದಾಳಿ ಮಾಡಿ ಕೊಂದು ಹಾಕಿದೆ. ಆದರೆ ಅರಣ್ಯ ಇಲಾಖೆ ಮತ್ತು ವನ್ಯಧಾಮದವರು ನಿಯಮಗಳನ್ನು ಗಾಳಿಗೆ ತೂರಿದ್ದೇ ದುರಂತಕ್ಕೆ ಕಾರಣ ಅಂತ ಸಮೀಕ್ಷಾ ಕುಟುಂಬದವರು ಗಂಭೀರ ಆರೋಪ ಮಾಡ್ತಿದ್ದಾರೆ. ದುಡಿಬೇಕು, ದುಡ್ಡು ಮಾಡಬೇಕು ಅಂತೇನಿಲ್ಲ. ಈ ಹೆಣ್ಮಗಳಿಗೆ ಹಣಕಾಸಿಗೇನೂ ಕೊರತೆ ಇರಲಿಲ್ಲ. ನಾನೇ ದುಡಿದು ಸಾಕಬೇಕು ಅನ್ನೋದೂ ಇರಲಿಲ್ಲ. ಕೋಟಿ ಕೋಟಿ ಆಸ್ತಿ ಇತ್ತು. ಕೂತಲ್ಲೇ ಎಲ್ಲವೂ ಬರ್ತಿತ್ತು. ಆದರೆ ಈಕೆ ಕಂಡಿದ್ದು ಮಾತ್ರ ನಿಸ್ವಾರ್ಥ ಸೇವೆ ಸಲ್ಲಿಸಬೇಕು ಅನ್ನೋ ಕನಸು. ಮೂಕ ಪ್ರಾಣಿಗಳ ಪಾಲಿಗೆ ಬೆಳಕಾಗಬೇಕು ಅಂದ್ಕೊಂಡಿದ್ದವಳು ಪಶುವೈದ್ಯೆಯಾಗಿ ಸೇವೆ ಸಲ್ಲಿಸೋದಕ್ಕೆ ಸಜ್ಜಾಗ್ತಿದ್ಲು. ಹೀಗಾಗಿಯೇ ಹುಟ್ಟಿದೂರು ಬಿಟ್ಟು ದೂರದ ಶಿವಮೊಗ್ಗದಲ್ಲಿ ಟ್ರೈನಿಂಗಿಗೆ ಹೋಗಿದ್ಲು. ಆದರೆ ಈ ಟ್ರೈನಿಂಗೇ ಈಕೆ ಪಾಲಿಗೆ ಕಂಟಕವಾಗಿ ಕಾಡಿದೆ. ಪ್ರಾಣಿಗಳೇ ನನ್ನ ಪ್ರಪಂಚ ಅಂದ್ಕೊಂಡಿದ್ದವಳು ನೀರಾನೆ ದಾಳಿಗೆ ಬಲಿಯಾಗಿದ್ದಾಳೆ. ಡಾಕ್ಟರ್ ಸಮೀಕ್ಷಾ ರೆಡ್ಡಿ ದುರಂತ ಸಾವನ್ನಪ್ಪಿ ಒಂದು ದಿನ ಆಗ್ತಿದ್ದಂತೆ 10 ಅನುಮಾನ ಕಾಡುವುದಕ್ಕೆ ಶುರುವಾಗಿದೆ. ಒಬ್ಬೊಬ್ಬರ ಹೇಳಿಕೆಯೂ ಒಂದೊಂದು ಅನುಮಾನ ಹುಟ್ಟಿಸ್ತಿದೆ. ದಾಳಿ ಮಾಡಿದ ಜಾಗದಲ್ಲೇ ಇನ್ನೂ ಇದೆ ಟಾರ್ಚ್ ಲೈಟ್. ಸಮೀಕ್ಷಾ ಕೊಂದ ನೀರಾನೆಯ ಎಕ್ಸ್ಕ್ಲೂಸಿವ್ ದೃಶ್ಯ. ಇದೇ ನೀರಾನೆ ನೋಡಿ ಸಮೀಕ್ಷಾ ಪಾಲಿಗೆ ಕಂಟಕವಾಗಿದ್ದು, ಶಿವಮೊಗ್ಗದ ತ್ಯಾವರೆಕೊಪ್ಪದಲ್ಲಿ ತರಬೇತಿ ಪಡಿತಿದ್ದವಳನ್ನ ಇದೇ ನೀರಾನೆ ಕೊಂದು ಹಾಕಿದೆ. ರಾತ್ರಿ ಹೊತ್ತಲ್ಲಿ ಚೆಕಪ್ಗೆ ಅಂತ ಹೋಗಿದ್ದಾಗ ಏಕಾಏಕಿ ದಾಳಿ ನಡೆಸಿದೆ. ಹೀಗಾಗಿ ಆವತ್ತು ಬಿದ್ದಿದ್ದ ಟಾರ್ಚ್ ಲೈಟ್ ಇವತ್ತಿಗೂ ಅಲ್ಲೇ ಇದೆ. ಈ ಬಗ್ಗೆ ಮಾತನಾಡಿದ ಕೇರ್ ಟೇಕರ್ ಪವನ್, ನಮಗೆ ಹೇಳದೆ ಅವರೇ ಹೋಗಿದ್ದಾರೆ, ಸಮೀಕ್ಷಾ ಕಡೆಯೇ ಬೊಟ್ಟು ಮಾಡಿದ್ದಾರೆ. ಮಾಡಿಲ್ಲ ಸರ್, ಇನ್ಫಾರ್ಮ್ ಏನು ಮಾಡಿಲ್ಲ ನಮಗೆ. ನಿಮ್ದು 6 ಗಂಟೆಗೆ ಡ್ಯೂಟಿ ಮುಗಿತು. 6 ಗಂಟೆ ಡ್ಯೂಟಿ ಮುಗಿತು. ಎಮರ್ಜೆನ್ಸಿ ಸಿಚುವೇಶನ್ ಅನಿಮಲ್ಸಿಗೆ ನೈಟಲ್ಲಿ ಟ್ರೀಟ್ಮೆಂಟ್ ಬೇಕೇ ಬೇಕು ಅಂದರೆ ಅದು ನಮಗೆ ಇನ್ಫಾರ್ಮೇಷನ್ ಇರುತ್ತೆ. ಆ ಟೈಮಲ್ಲಿ ನಾವು ಡಾಕ್ಟರ್ ಬರೋ ಟೈಮಿಗೆ ನಾವು ಬಂದಿರ್ತೀವಿ. ಬಂದು ನಾವು ಟ್ರೀಟ್ಮೆಂಟ್ ಮುಗಿಸ್ಕೊಂಡು ಹೋಗ್ತೀವಿ. ಅನುಮಾನದ ಗೂಡಾಗಿದೆ ಸಮೀಕ್ಷಾ ಸಾವು. ಸಮೀಕ್ಷಾ ಸಾವಿನ ಸುತ್ತ ಅನುಮಾನದ ಹುತ್ತವೇ ಬೆಳೆದುಕೊಂಡಿದ್ದು, ಈ ಹೆಣ್ಮಗಳ ಸಾವಿಗೆ ಯಾರು ಹೊಣೆ ಅನ್ನೋ ಚರ್ಚೆ ಹುಟ್ಟುಕೊಂಡಿದೆ. ಯಾಕಂದ್ರೆ ಯಾವೊಬ್ಬ ಅಧಿಕಾರಿಯೂ ನಿಯಮಗಳನ್ನ ಪಾಲಿಸಿಲ್ಲ. ನೀರಾನೆ ಕೇಜ್ಗೆ ಹೋಗಬೇಕು ಅಂದ್ರೆ ಒಬ್ಬ RFO ಮೇಲ್ಪಟ್ಟ ಅಧಿಕಾರಿ ಜೊತೆಗಿರಬೇಕು. ಹಾಗೆಯೇ ತಮ್ಮ ಜೊತೆಗೆ ವಾಟರ್ ಗನ್ ಇಟ್ಕೊಂಡು ಹೋಗಿರಬೇಕು. 4 ಜನ ಕೆಲಸ ಮಾಡುವ ಸಿಬ್ಬಂದಿ ಜೊತೆಗಿರಬೇಕು. ಪಟಾಕಿ ಹಾಗೂ ಡಾಟ್ ಗನ್ ಅನ್ನ ಜೊತೆಯಲ್ಲಿ ಇಟ್ಕೊಳ್ಳೋದು ಕಡ್ಡಾಯ. ಅಷ್ಟೇ ಅಲ್ಲ, ಕೇಜ್ನ ಪ್ರಾಣಿ ಪಾಲಕರು ಕಡ್ಡಾಯವಾಗಿ ಜೊತೆಗಿರಬೇಕು. ಆದರೆ ಸಮೀಕ್ಷಾ ವಿಷಯದಲ್ಲಿ ಇದ್ಯಾವ ನಿಯಮಗಳು ಪಾಲನೆ ಆಗಿಲ್ಲ. ಪ್ರೋಟೋಕಾಲ್ಸ್ ನಿಮ್ಗೆ ಗೊತ್ತಿರೋಂಗೆ ಭಾಳ ರೂಲ್ಸ್ ಐತೆ. ಅದಕ್ಕೆ ಶಿ ಶುಡ್ ಗೋ ವಿತ್ 2 ಗಾರ್ಡ್ಸ್. ಮತ್ತು ಕೀ ತೆಗಿಬೇಕು ಅಂದ್ರೂ ಸೀನಿಯರ್ ಡಾಕ್ಟರ್ ಶುಡ್ ಕಮ್ ಆ್ಯಂಡ್ ಓಪನ್ ದಟ್ ಕೀ. ಯಾವುದೂ ಇಲ್ಲ ಇಲ್ಲಿ. ಆ್ಯಕ್ಚುಲಿ ಒಂದು ಹಿಪ್ಪೋಪೊಟಮಸ್ ಹತ್ರ ಹೋಗ್ಬೇಕಂದ್ರೆ ಭಾಳ ಪ್ರೊಸೀಜರ್ ಇದೆ. ಆ ಪ್ರೊಸೀಜರ್ಸ್ ಎಲ್ಲ ಬ್ರೇಕ್ ಮಾಡಿ, ಇವಾಗ ಕೀ ಹೆಂಗೆ ಕೊಟ್ಟರು ಹೋಗ್ಲಿ ಗೇಟ್ ಓಪನ್ ಮಾಡೋದಕ್ಕೆ ಅವಳಿಗೆ, ಶಿ ಈಸ್ ಎ ಟ್ರೈನಿ. ಕೀ ಹೆಂಗೆ ಕೊಟ್ಟರು ಅವರು ಮೇನಾಗಿ ಅಲ್ಲಿ ಹೋಗೋದಕ್ಕೆ. ಸೊ ಅಲ್ಲ, ನೆಗ್ಲಿಜೆನ್ಸಿ, ಟೋಟ್ಲಿ ನೆಗ್ಲಿಜೆನ್ಸಿ. CCTV ಇದೆ, ಆದರೆ ದೃಶ್ಯಗಳೇ ಇಲ್ವಂತೆ. ಕೆಲವು ಅಧಿಕಾರಿಗಳು ಹೇಳ್ತಿರೋ ಮಾತುಗಳು 10 ಅನುಮಾನ ಹುಟ್ಟಿಸ್ತಿದೆ. ಯಾಕಂದ್ರೆ ದಾಳಿ ನಡೆದ ಜಾಗದಲ್ಲಿ CCTV ಫಿಕ್ಸ್ ಮಾಡಿರೋದು ಎದ್ದು ಕಾಣ್ತಿದೆ. ಹೀಗಾಗಿ CCTVಯ ದೃಶ್ಯಗಳನ್ನ ಕೇಳಿದ್ರೆ ಒಂದೊಂದು ಕತೆ ಹೇಳ್ತಿದ್ದಾರೆ. CCTV ದೃಶ್ಯಗಳು ಡಿಲೀಟ್ ಆಗಿವೆ ಅಂತ ಇಲ್ಲಿನ ಸಿಬ್ಬಂದಿ ಹೇಳ್ತಿದ್ದಾರಂತೆ. ಹೀಗಾಗಿ ಸಮೀಕ್ಷಾ ಸಾವಿನ ಬಗ್ಗೆಯೇ ಅನುಮಾನ ವ್ಯಕ್ತವಾಗುವುದಕ್ಕೆ ಶುರುವಾಗಿದೆ. ಸಮೀಕ್ಷಾ ಕುಟುಂಬಸ್ಥರು ಕೂಡ ಇದೇ ಅನುಮಾನ ವ್ಯಕ್ತಪಡಿಸುತ್ತಿದ್ದಾರೆ. ಇವಾಗ ಇವಳು ಇಲ್ಲ, ಸೊ ದೇ ಕ್ಯಾನ್ ಸೇ ಎನಿಥಿಂಗ್, ಏನಾದರೂ ಹೇಳ್ಬೋದು. ಬಿಕಾಸ್ ಇವಳು ಇಲ್ವಲ್ಲ ಈಗ, ಸೊ ಏನು ಹೇಳಿದ್ರು ಅದೇ ರೈಟ್ ಅಂತ. ಇದು ರಾತ್ರಿ ಹೋಗಿದ್ದು ಅಂತಲ್ಲ, ಇವಾಗ ಬೆಳಗ್ಗೆ ಆದ್ರೂ ಶಿ ವುಡ್ ಹ್ಯಾವ್ ಡನ್ ದ ಸೇಮ್ ಡ್ಯೂಟಿ ಅಲ್ಲ. ಸೊ ವೆನ್ ಯು ಆರ್ ಗೋಯಿಂಗ್ ಆ್ಯಂಡ್ ಟ್ರೀಟಿಂಗ್ ಅ ಹಿಪ್ಪೋಪೊಟಮಸ್, ವಾಟ್ ಪ್ರಿಕಾಷನರಿ ಮೆಜರ್ಸ್ ಹ್ಯಾವ್ ಯು ಪೀಪಲ್ ಟೇಕನ್ ಇನ್ ಅ ಝೂ? 100 ಕೋಟಿ ಒಡತಿಯ ದುರಂತ ಅಂತ್ಯ. ಸಮೀಕ್ಷಾ ರೆಡ್ಡಿಗೆ ಕಾಸು ಮಾಡಬೇಕು, ದೊಡ್ಡ ಹುದ್ದೆಗೆ ಏರಬೇಕು ಅನ್ನೋ ಯಾವುದೇ ಆಸೆ ಇರಲಿಲ್ಲ. ನಿಸ್ವಾರ್ಥ ಸೇವೆ ಸಲ್ಲಿಸಬೇಕು ಅನ್ನೋದಷ್ಟೇ ಈ ಹೆಣ್ಮಗಳ ಗುರಿಯಾಗಿತ್ತು. ಹೆತ್ತವರ ಪಾಲಿಗೆ ಒಬ್ಬಳೆ ಮಗಳಾಗಿದ್ದ ಸಮೀಕ್ಷಾಗೆ 100 ಕೋಟಿ ಆಸ್ತಿ ಇತ್ತು. ಆದರೆ ಪ್ರಾಣಿಗಳ ಮೇಲೆ ಪ್ರಾಣವನ್ನೇ ಇಟ್ಕೊಂಡಿದ್ದವಳು ಈಗ ಈ ರೀತಿ ಸಾವನ್ನಪ್ಪಿದ್ದಾಳೆ. ಸೊ ಅವಳಿಗೆ ದುಡಿಬೇಕು, ದುಡ್ಡು ಮಾಡಬೇಕು ಅಂತೇನಿಲ್ಲ. ಶಿ ಹ್ಯಾಸ್ ಲಾಟ್ ಆಫ್ ಪ್ರಾಪರ್ಟಿ. ಸರ್ವಿಸ್ ಮಾಡಬೇಕು. ಸರ್ವಿಸ್ ಆ ಟೆಸ್ಟ್ ಮಾಡೋಕೆ ಹೋದಾಗ, ಅವ್ರು ಒಳಗಡೆ ಹೋದಾಗ ಅಟ್ಲೀಸ್ಟ್ ಅಲ್ಲಿ
ಒಂದು ಹುಡುಗಿ ಒಂದು ಹಿಪ್ಪೋಪಟಮಸ್ ಹತ್ರ ಹೋಗ್ತಾ ಇದ್ದಾರೆ ಅಂದ್ಮೇಲೆ ಅವ್ರಿಗೊಂದು ಕಾಮನ್ ಸೆನ್ಸ್ ಇರಬೇಕು. ಗಾರ್ಡ್ಸ್ ಕಳಿಸ್ಬೇಕಿತ್ತು ಜೊತೆಲಿ. ಸರ್ 20 ಲಯನ್ ಒಂದು ಹಿಪ್ಪೋಪಟಮಸ್ ಹತ್ರ ಹೋಗಲ್ಲ. ಮುದ್ದಿನ ಮಗಳನ್ನ ಕಳ್ಕೊಂಡ ಹೆತ್ತವರು ಕಣ್ಣೀರಲ್ಲೇ ಬೀಳ್ಕೊಡುಗೆ ಕೊಟ್ಟಿದ್ದಾರೆ. ಬೆಂಗಳೂರಿನ ಬನ್ನೇರುಘಟ್ಟದಲ್ಲಿ ಅಂತ್ಯಕ್ರಿಯೆ ನೆರವೇರಿಸಿದ್ದಾರೆ. ಒಟ್ನಲ್ಲಿ ಸಮೀಕ್ಷಾ ಸಾವಿನ ಹಿಂದೆ 10 ಪ್ರಶ್ನೆಗಳು ಎದ್ದಿದ್ದು ಅದಕ್ಕೆಲ್ಲ ಉತ್ತರ ಸಿಗಬೇಕಿದೆ. ಶಿವಮೊಗ್ಗದಿಂದ ವಿನಯ್ ಪುರದಾಳು ಜೊತೆ ಆದೂರು ಚಂದ್ರು, ನ್ಯೂಸ್ 18 ಆನೇಕಲ್.